ಆತ್ಮೀಯ ಶಿಕ್ಷಕ ಆಕಾಂಕ್ಷಿಗಳೇ ಮತ್ತು ಉದ್ಯೋಗಾಕಾಂಕ್ಷಿಗಳೇ, ಒಂದು ಬ್ರೇಕಿಂಗ್ ಅಪ್ಡೇಟನ್ನು ಇಂದಿನ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, 56,000 ಹುದ್ದೆಗಳಲ್ಲಿ 32,000 ಕಲ್ಯಾಣ ಕರ್ನಾಟಕಕ್ಕೆ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟ್ ಇಂದಿನ ದಿನಪತ್ರಿಕೆಯಲ್ಲಿ ಒಂದು ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಸರ್ಕಾರಿ ನೇಮಕಾತಿಯಲ್ಲಿ ಬಂಪರ್ ಕೊಡುಗೆ, ಮೀಸಲು ನಿಗದಿ ಬೆನ್ನಲ್ಲೇ ಕೆಲವೊಂದು ಜಿಲ್ಲೆಗಳಿಗೆ ಅದೃಷ್ಟ ಅನ್ನೋದ್ರ ಬಗ್ಗೆ ಒಂದು ಲೇಟೆಸ್ಟ್ ಮಾಹಿತಿ ಇಂದಿನ ದಿನಪತ್ರಿಕೆಯಲ್ಲಿ ಬರ್ತಾ ಇದೆ. ವೀಕ್ಷಕರೇ, ವಿಡಿಯೋನ ಸ್ಟಾರ್ಟ್ ಮಾಡೋಣ, ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಏನೇ ಮಾಹಿತಿ ಅಂತ. ಈಗ ಕಲ್ಯಾಣ ಕರ್ನಾಟಕಕ್ಕೆ ನೇಮಕಾತಿ ಆದರೆ ನಾನ್ ಎಚ್ ಕೆ ಕ್ಯಾಂಡಿಡೇಟ್ ಅಪ್ಲೈ ಮಾಡಬಹುದಾ, ಅಥವಾ ನಾನ್ ಎಚ್ ಕೆ ವಿಭಾಗದಲ್ಲಿ ನೇಮಕಾತಿ ಆಗುತ್ತಾ ಅಥವಾ ಆಗಲ್ಲ, ಭಾಳಷ್ಟು ಪ್ರಶ್ನೆಗಳಿರುತ್ತೆ. ಸೊ ಹಾಗಾಗಿ ಡೀಟೇಲ್ ಇನ್ಫಾರ್ಮೇಷನ್ನ ಇಂದಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ವೀಕ್ಷಕರೇ, ಅದರ ಜೊತೆಗೆ ಒಂದೇ ಒಂದು ಕಮೆಂಟ್ ಮಾಡಿ. ನೋಟಿಫಿಕೇಷನ್ ಆಗುವುದು ಯಾವಾಗ, ಇದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಡೇ ಬೈ ಡೇ ನ್ಯೂಸ್ ಪೇಪರ್ಸ್ಗಳಲ್ಲಿ ನೇಮಕಾತಿ ಕುರಿತು ಬರ್ತಾ ಇದೆ ಮಾಹಿತಿ, ಬಟ್ ನೋಟಿಫಿಕೇಷನ್ ಬರುವುದು ಯಾವಾಗ, ನಿಮ್ಮ ಅನಿಸಿಕೆ ಏನನ್ನೋದ್ರ ಬಗ್ಗೆ ಒಂದು ಕಮೆಂಟಲ್ಲಿ ತಿಳಿಸಿ. ಸೊ ಕಲ್ಯಾಣ ಕರ್ನಾಟಕಕ್ಕೆ ಎಷ್ಟು ಹುದ್ದೆಗಳು ಅನ್ನೋದ್ರ ಬಗ್ಗೆ ಇಲಾಖೆವಾರು ಇಲ್ಲಿ ಮಾಹಿತಿ ನೀಡಿದ್ದಾರೆ. ಮೊದಲಿಗೆ ಇದನ್ನು ನೋಡೋಣ ನಾವು. ಇಲ್ಲಿ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು, ಶಿಕ್ಷಣ ಇಲಾಖೆಗೆ 10,807 ನೋಡಿ, ನಿಯರ್ಲಿ 11,000 ಶಿಕ್ಷಕರ ನೇಮಕಾತಿ ಕಲ್ಯಾಣ ಕರ್ನಾಟಕಕ್ಕೆ ಇದೆ. ಈಗ PST, GPT ಮತ್ತು HSTR ಈ 3 ನೇಮಕಾತಿಗಳಲ್ಲಿ ಯಾವೆಲ್ಲ ನೇಮಕಾತಿಗಳು, ಯಾವೆಲ್ಲ ಜಿಲ್ಲೆಗಳಿಗೆ ಎಷ್ಟು ಅನ್ನೋದು ಒಂದು ಪ್ರಶ್ನೆ. ಅದಾದ ಮೇಲೆ ನಗರಾಭಿವೃದ್ಧಿ 33,080, ಸಾರಿಗೆ 2,909, ಇಂಧನ 2,645, ವೈದ್ಯಕೀಯ ಶಿಕ್ಷಣ 2,219, ಗೃಹ 1,402, ಆರೋಗ್ಯ ಇಲಾಖೆಯಲ್ಲಿ 1,104. ಸೊ ಈ ಪ್ರಕಾರ ಹುದ್ದೆಗಳು ಈಗ ಇಲಾಖಾವಾರು ಕಲ್ಯಾಣ ಕರ್ನಾಟಕಕ್ಕೆ ನೀವು ಗಮನಿಸ್ತಿರ್ಬೋದು. ಹಾಗಾಗಿ ಈಗ ನೇಮಕಾತಿಯಲ್ಲಿ GPSTR, PST ಮತ್ತು HSTR ಯಾವೆಲ್ಲ ಜಿಲ್ಲೆಗಳಿಗೆ ಹೇಗೆ ನೇಮಕಾತಿ ಆಗಬಹುದು, ಸೊ ನಿಮಗೆ ತಿಳಿಸ್ತಾ ಇದ್ದೀನಿ ನಾನು. ಸಂಯುಕ್ತ ಕರ್ನಾಟಕ ಇಂದಿನ ದಿನಪತ್ರಿಕೆಯಲ್ಲಿ ಈ ಮಾಹಿತಿ ಒಂದು ಬಂದಿರುತ್ತೆ. ಸುಪ್ರೀಂ ಕೋರ್ಟ್ ಆದೇಶದ ಅನುಸಾರ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ಹಂಚಿಕೆ, ಒಟ್ಟು ಮೀಸಲಾತಿ ಪ್ರಮಾಣವನ್ನು 56% ಹೆಚ್ಚಿಸುವ ಸಂಬಂಧ ನಡೆದಿರುವ ಕಾನೂನು ಹೋರಾಟ ಸೇರಿದಂತೆ ಹಲವು ಅಡೆತಡೆಗಳನ್ನು ನಿವಾರಿಸಿಕೊಂಡು ರಾಜ್ಯ ಸರ್ಕಾರ ಖಾಲಿ ಇರುವ 56,432 ಹುದ್ದೆಗಳನ್ನು ನೇಮಕಾತಿಗೆ ಸರ್ಕಾರ ಮೂರ್ತ ಸ್ವರೂಪ ನೀಡಿರುವುದು ಕಲ್ಯಾಣ ಕರ್ನಾಟಕ ಭಾಗದ ನಿರುದ್ಯೋಗಿ ಪಾಲಿಕೆ ಭಾಗ್ಯದ ಬಾಗಿಲನ್ನೇ ತೆರೆದಿದೆ. ಏಕೆಂದರೆ ರಾಜ್ಯ ಸರ್ಕಾರ ಭರ್ತಿ ಮಾಡಲಿರುವ ಉದ್ದೇಶಿಸಿರುವ 56,432 ಹುದ್ದೆಗಳ ಪೈಕಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ 32,132 ಹುದ್ದೆಗಳನ್ನು ಮೀಸಲಿಡುತ್ತಾರೆ. ಸೊ 24,300 ಹುದ್ದೆಗಳು ಇತರ ಭಾಗಗಳಿಗೆ ಸೇರಿವೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಮೀಸಲಿರುವ ಹುದ್ದೆಗಳಲ್ಲಿ ಈಗಾಗಲೇ 70% ಹುದ್ದೆಗಳು ಭರ್ತಿ ಮಾಡಿ, ಬಾಕಿ ಉಳಿದ ಹುದ್ದೆಗಳು ಅಧಿಸೂಚನೆಗಳಿಗೆ ಸಿದ್ಧವಾಗಿದೆ. ನೋಡಿ, ಈಗ ನೇಮಕಾತಿ ವಿಚಾರ ಬಂದುಬಿಟ್ರೆ ನೇಮಕಾತಿ ಆಗುವುದು ಯಾವಾಗ ಅನ್ನೋದ್ರ ಬಗ್ಗೆ ಕಾದು ಕೂತಿದ್ದಾರೆ. ಆದಷ್ಟು ಬೇಗ ನೇಮಕಾತಿ ಆಗಲಿ. ಮಾಹಿತಿ ಇಷ್ಟ ಆಗಲಿ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್.